ಸ್ನೇಹಿತರೆ, ಕೆಲವರು ಸಮಾನತೆ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಒಂದೇ ಥರ ನೋಡ್ಕೋಬೇಕು ಅಂತ ಕೇಸಿ ಹೇಳ್ತಾರೆ. ಆದ್ರೆ ಒಬ್ಬ ಗಂಡ್ಮಗ ಮನ್ಯಾಗ ಅಡುಗೆ ಮನ್ಯಾಗ ಆಗಿರ್ಬೋದ, ಯಾವುದೇ ಒಂದು ಕೆಲಸನಾಗ ಆಗಿರ್ಬೋದ, ಹೆಣ್ಮಕ್ಳ ಜೊತೆಗೆ ಸ್ವಲ್ಪ ಹೆಲ್ಪ್ ಮಾಡಕ್ಕೆ ಬಂದ್ರಪ್ಪ ಅಂತಂದ್ರೆ ಕೆಲವ್ರು ಇರ್ತಾರೆ ನೋಡ್ರಿ, ಸಹಿಸೋಕೆ ಆಗದೆ ಇರೋರು. ಅಯ್ಯೋ, ಹೆಣ್ಮಕ್ಳಂಗೆ ಅಡುಗೆ ಮನೆಗೆ ಕೆಲಸ ಮಾಡ್ತಾರೆ, ಹೆಣ್ಮಕ್ಳಂಗೆ ಹೆಲ್ಪ್ ಮಾಡಕ್ಕೆ ಹೋಗಾರ ಅಂತ ಹೇಳ್ತಾರೆ. ಮತ್ತು ಹೆಣ್ಮಕ್ಳು ಅಂತಂದ್ರೆ ಏನು ಸುಮ್ಮನೆ ಏನ್ರಿ? ಅವ್ರು ಇರೋದ್ರಿಂದನೇ ಎಲ್ಲ ಮನೆ ನಡೆಯುವಂಥದ್ದು. ಹೆಣ್ಮಕ್ಳು ಇಲ್ಲದೆ ಇದ್ರನಿಗೆ ಏನು ಅಂದರೆ ಏನೂ ಇಲ್ಲ, ಜಗತ್ತನೇ ವಿಸ್ಮಯ ಅಂತಕ್ಕೆ ಹೇಳ್ತಾರೆ. ಬಟ್ ಗಂಡು ಮಕ್ಕಳು ಬಂದು ಅಡುಗೆ ಮನೆ ಕೆಲಸ ಮಾಡೋಕ್ಕೋತ್ರ ನೀ ಹೆಣ್ಮಕ್ಳನ್ನ ಅಂತಕ್ಕೆ ಕೇಳ್ತಾರೆ. ಆದ್ರೆ ಮತ್ತು ಏನೋಪ್ಪ ಫ್ರೆಂಡ್ಸ್, ಎಲ್ಲದಕ್ಕೂ ಹೆಣ್ಮಕ್ಳನ್ನೇ ಕೆಲಸ ಮಾಡ್ಬೇಕನ್ನೋದು ಏನು ರೂಲ್ಸ್ ಐತೇನ್ರಿ? ಗಂಡು ಮಕ್ಕಳು ಅಡುಗೆ ಮನೆ ಬಂದು ಹೆಣ್ಮಕ್ಳಿಗೆ ಹೆಲ್ಪ್ ಮಾಡಿಕೊಡ್ಬೋದು. ನಾವು ಹೆಂಗೆ ಹೆಣ್ಮಕ್ಳು ಬೋಲ್ಡಾಗಿ ಗಂಡು ಮಕ್ಳ ಥರ ಕೆಲಸ ಮಾಡ್ತೀವಲ್ಲ ಹೊರಗಡೆ ಹೋಗಿ, ಹಾಗೆ ಗಂಡು ಮಕ್ಕಳು ಕೂಡ ಅಡುಗೆ ಮನೆ ಮಾಡ್ಬೋದು. ಅದ್ರಾಗೇನು ತಪ್ಪೇನ್ರಿ?